ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆಲ್ರಿ ಹೆಂಗದಿರಿ ಇವತ್ತಿನ ವಿಡಿಯೋಗೆ ಎಲ್ರಿಗೆ ಸ್ವಾಗತ ಸುಸ್ವಾಗತ. ಬರ್ರಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ, ಹಾಗೆ ವಿಡಿಯೋಗಳನ್ನ ಸ್ಕಿಪ್ ಮಾಡಲಾರ್ದೆ ನೋಡಿರಿ. ನಾನು ನನ್ನ ಮಗ ಕೂಡಿ ಮೆಜ್ಜಿಗೆ ಕಡ್ದು ಬೆಣ್ಣೆ ತೆಗಿಯಾಕತ್ತೀವಿ ನೋಡ್ರಿ. ಮುಂಜಾನೆ ಒಂದು ಸ್ವಲ್ಪ ವಾತಾವರಣ ತಂಪೈತೆ, ಹಾಗಾಗಿ ಜಲ್ದಿ ಬರ್ತದೆ ಬೆಣ್ಣೆ ತೆಗಿಯಾಕಂತೇಳಿ. ಇಲ್ಲಿ ಓಡಾಡ ಆತದ ನೋಡು. ಅದೇ ಬೆಣ್ಣೆ ತೆಗಿಯಂತ ಅದ್ರ ನೀ ಮಾಡ್ಬೇಡಪ್ಪ, ಎಲ್ಲ ಇದಾಗ್ತೈತಿ, ಕರಗ್ತದ. ಮತ್ತ ನಾ ಮಾಡಿದ್ದೆಲ್ಲ ಹಾಳು ಮಾಡ್ತೀನಿ ನೀನು. ತೊಳಿಬೇಕಿದು, ತೊಳೆದು ಕಾಸ್ಲಿಕ್ಕೆ ಇಡ್ತೀನಿ ನಡಿ, ಅದು ಚಾಲಿಕೆ ಅಂತ ಯಾಕೆ ಬೇಕು. ತರಕಾರಿ ತರಕ ಸಂತೆಗೆ ಹೋಗ್ಬೇಕ್ರಿ. ರವಿವಾರ ಐತಿ, ರವಿವಾರ ದಿನ ಬಜಾರ್ ಐತಿ ನಮ್ಮಲ್ಲಿ, ಹಾಗಾಗಿ ಹೊಂಟಿನಿ ನೋಡ್ರಿ ತಗೊಂಡು ಬರ್ಲಾಕ ಸಂತೆಗೆ. ಆಯಿ ರಿಬ್ಬಿನ ಅದ 10 ರೂಪಾಯಿ ಮೀಟ್ರ್ ನೋಡ್ರಿ. 10 ರೂಪಾಯಿ ಮೀಟ್ರ್. ಆಯ್ ಕೆಂಪಂದು ಬಳಿ ಅದಾವು, ಕೆಂಪನು ಕೊಡು ನೋಡಮ್ ಎಲ್ಲದ ಬಳಿ ಬಳಿ ಐ ಕೆಂಪನು ಕೊಡು. ಐ ಯಾವ ಸಂತೆಗೆ ಹೋಗಿ ಬಂದಮೇಲೆ ಸಾರು ಮಾಡಿದೆ ರೀ. ಮುಂಜಾನೆ ಒಂದು ಸ್ವಲ್ಪ ಊಟ ಕಷ್ಟ ಮಾಡಿದ್ದೆ, ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ಲ, ಹಾಗಾಗಿ ಬಂದಮೇಲೆ ಮಾಡಿದ್ರೈತೆ ಅಂತೇಳಿ ಮೊದಲ ಸಂತೆಗೆ ಹೋಗಿ ಎಲ್ಲ ತರಕಾರಿ ತೊಗೊಂಡು ಬಂದ್ವಿ. ನಮ್ಮ ಸಂಸ್ಕೃತಿ ಮತ್ತು ಜಾನ್ವಿ ಕನ್ನಡ ಶಾಲೆಯಲ್ಲಿ ರಿಬ್ಬನ್ ಮತ್ತು ರೆಡ್ ಕಲರ್ ಬ್ಯಾಂಗಲ್ ಹೇಳಿದ್ರಂತ, ಅದಿಷ್ಟು ತೊಗೊಂಡು ಬಂದೆ. ಕೊಡಲ್ಲ ಅಂತಿರ್ಬೇಕು ನೋಡವ. 12, 13, 14, 15, 16, 17, 18, 19, 20. ನಮ್ಮ ಸಂಸ್ಕೃತಿನ ನೋಡ್ನಿ ತೊಗೊಂಡು ಸೀರೆ ಹೆಂಗೆ ಉಟ್ಕೊಂಡು ಕೂತಾಳ ನೋಡ್ರಿ. ಸಣ್ಣ ಮಕ್ಳು ಇದ್ದಾಗ ಹಿಂಗೆ ಸೀರೆ ವೇಲ್ ತೊಗೊಂಡು ಸೀರೆದು ಹಾಕ್ಕೊಳ್ಳೋದು ಮಾಡ್ತಾರೆ, ನಾವು ಮಾಡ್ತಿದ್ವಿ ಅವಾಗ. ಆಯ್ತು ಈಗ ಅದೇ ಸೀರೆ ಉಟ್ಕೊಳಕ್ಕೆ ಒಲ್ ಅನಿಸ್ತೈತಿ. ನಮ್ಮ ಜಾನೂ ಒಂದು ಸೀರೆ ಹಾಕೊಂಡು ಹಾಕಿನೇ ತಿರ್ಗಾಡಕತ್ತಲ್ಲ ಉಟ್ಕೊಂಡು. ಡ್ರೆಸ್ಗಳು ಹೊಲಿಗೆ ಹಾಕೋದೈತ್ರಿ, ಕೆಲವೊಂದು ಫಿಟ್ಟಿಂಗ್ ಮಾಡೋದಿತ್ತು, ಸ್ವಲ್ಪ ಫಿಟ್ಟಿಂಗ್ ಮಾಡಿದ್ನಿ. ಮೊದಲನೇ ಸಾರಿ ನಾನು ಇಷ್ಟೊಂದು ಅರ್ಬಿ ಹೊಲಿಯಾಕತ್ತಿದ್ದು, ಜಾಸ್ತಿ ನಾನು ಅರ್ಬಿ ಹೊಲಿಯಾಕೆ ಹೋಗಂಗಿಲ್ಲ. ಸಾಕಾಗೋಯ್ತು ನನಗೆ ಹೊಲಿಬೇಕಾದ್ರೆ. ಕಾಲು ಬ್ಯಾನಲ್ಲ ಆತ ಸರಿ. ಎಷ್ಟುದಾವು? 1, 2, 3, 4, 5, 6, 7, 8, 9, 10 ಟಾಪ್ ಅದ ಇವು. 1, 2, 3, 4, 5, 6 ಪ್ಯಾಂಟ, 16 ಕಾಲು ಬ್ಯಾನಲ್ಲ ಆಗ್ತದೆ ಇಷ್ಟು ಹೊಲಿಗೆ ಹಾಕಿದ್ರೆ. ನೀವು ಇದು ಹಾಕಿ ಕೊಡ್ತೀನಿ, ಒಯ್ದು ಕೊಟ್ಟು ಬಿಡ್ರಿ ಅವ್ರ ಅರ್ಬಿ. ಒಮ್ಮೆ ಅರ್ಬಿ ಹೊಲ್ದ ಸಲುವಾಗಿ ಕಾಲೆಲ್ಲ ಬ್ಯಾನಲ್ಲ ಹತ್ತೀರಿ. ಒಮ್ಮೆ ಇಷ್ಟೊಂದು ಅರ್ಬಿ ಹೊಲ್ದಿರಲಿಲ್ಲ ನಾನು ಯಾವಾಗ್ಲೂ. ಅಷ್ಟೇ ಯಾವಾಗ ನಾನು ಸ್ವಲ್ಪ ಹೊಲ್ದಿರ್ತೀನಿ, ಇಲ್ಲಾಂದ್ರೆ ಹೊಲಿಯೋದೇ ಇಲ್ಲ, ಭಾಳ ಹೊಲಿಯಂಗಿಲ್ಲಲ್ಲ. ಹಾಗಾಗಿ ಒಮ್ಮೆ ಹೊಲ್ದ ಸಲುವಾಗಿ ಕಾಲೆಲ್ಲ ಬ್ಯಾನ್ ಆಗ್ಲಾಗತ್ತಿದ್ದು. ಒಂದು 16 ಅದು ಒಟ್ಟು ಟೋಟಲಾಗಿ ಟಾಪ್ ಮತ್ತು ಪ್ಯಾಂಟ್ಗಳು ಹೊಲಿಗೆ ಹಾಕೋದಿದ್ದು. ಹೊಲಿಗೆ ಹಾಕಿ ಮತ್ತು ನಮ್ಮ ಸಂಸ್ಕೃತಿ ಜಾನ್ವಿ ಒಯ್ದು ಕೊಡ್ತೀನಿ ಅಂದರು, ಅವ್ರ ಕೈಯಾಗ ಕೊಟ್ಟೆ. ಅವ್ರು ಮಲ್ಕೊಂಡಾರ, ಆಕಿನೂ ಮಕ್ಕೋತಾಳ, ಹೋಗಿ ನೀವು ಮಲ್ಕೋರನ್ಕ. ಜಾನ್ವಿ ಅಷ್ಟು ಶಾರ್ಟ್ ಕಟ್ ಕೆಲಸ ಮಾಡತ್ತಾಳ್ರಿ. ಬಟ್ಟೆ ಮಡಚಿಡವ ನಾನು ಎತ್ತಿಡ್ತೀನಿ ಅಂತೇಳಿ ಅವ್ರು ತಮ್ಮ ಮಡಚಿ ಕೊಡೋಂಗಿಲ್ಲ ಏನಂತ, ಹಾಗಾಗಿ ಎಲ್ಲ ಕೂಡ ಗುಳೆ ಹಾಕೊಂಡು ಒಂದು ಗಂಟು ಮಾಡಿ ಗಂಟು ಕಟ್ಟಿಟ್ಟು ಹಾಗಾಗಿ ಅನ್ನ ಖಾಲಿಯಾಗಿತ್ತು. ಅನ್ನಕ್ಕಿಟ್ಟೆ ಆ ಕಡೆ ಒಲಿ ಮ್ಯಾಗ. ಅಷ್ಟೊತ್ತರ ಒಂದು ಸ್ವಲ್ಪ ಹೇರ್ ಪ್ಯಾಕ್ ಹಾಕೋಬೇಕಂದ್ರೆ ಮೆಂತೆ ನೆನೆಹಾಕಿದ್ದೆ, ಮೆಂತೆ ಮಿಕ್ಸಿಗೆ ಹಾಕೊಂಡು ಬಂದೀನಿ ರೀ. ತಲೆಗೆ ಒಂದು ಸ್ವಲ್ಪ ಹೇರ್ ಪ್ಯಾಕ್ ಹಾಕೊಂಡು ತಲೆಯದು ತೊಳ್ಕೊಂಡ್ರೆ ಐತೈತಿ. ಒಂದು ಸ್ವಲ್ಪ ಇದ್ರಾಗ ಅಂಟೋಳಿಕಾಯಿನೂ ಹಾಕೀನಿ ನೆನಾಕಿ. ಬೆಳ್ಳಗ್ ಮಾಡ್ಕೊಳಕತ್ತೀನಿ.
ಹಚ್ಕೋತೆ ಕೆಂಪೆ ಸರಿ ನೀ ಹಚ್ಕೊಳಕಲ್ಲದು ನಿನ್ನ ನೆಗಡಿ ಬಂದದ ನೀ ಹಚ್ಕೊಳ್ಳೋದಲ್ಲದು ಎಲ್ಲ ಒಣಗಿ ಬಿಟ್ಟೈತಿ ತಲೆ ಎಲ್ಲ ಕಟ್ರಿ ಇರೋದ ಮೊದಲು ತಲೆ ತೊಳ್ಕೊತೀನಿ ಇದು ಇಲ್ಲೆಲ್ಲ ಶಟ್ದೈತಿ ಒಣಗಿ ಅಲ್ಲಿ ಹೆಂಗೆ ಕಾಣತ್ತ ನೋಡೋದು ಸಾಧು ಸನ್ಯಾಸಿಗಳ ಮ್ಯಾಗಂದು ಜಡಿ ಹಾಕೋತಾರಲ್ಲ ಹಂಗಾಗ್ಯದ ಗಾಳಿ ಇಟ್ಬಿಟ್ಟದ ಯವ್ವ ಬರೀ ಚಪಾತಿ ತಿಂದು ಬೇಸರ ಆಗಿರ್ತದ್ರಿ ಸಾರು ಅದು ಮಾಡಿದಾಗ ಈ ಥರ ಖಡಕ್ ರೊಟ್ಟಿ ಮಾಡಿಟ್ಟಿವಿ ಅಂದ್ರೆ ಯಾವಾಗಾದರೂ ರೊಟ್ಟಿ ಮತ್ತು ಸಾರು ಹಾಕೊಂಡು ತಿನ್ನಕ್ಕೆ ಬರ್ತೈತಿ ಒಂದಷ್ಟು ತೆಳ್ಳಗಾಗಿ ರೊಟ್ಟಿ ಮಾಡ್ಬೇಕಂತೇಳಿ ರೊಟ್ಟಿ ಮಾಡ್ಕೊಂಡು ಕೂತೀನಿ ನೋಡ್ರಿ ಜಲ್ದಿನೇ ಮಾಡತ್ತೀನಿ ಒಂದು ಸ್ವಲ್ಪ ಎಲ್ಲ ಕೆಲಸ ಮುಗಿದ್ರಾಗೆ ಅಲ್ಲಿಗೆ ಬರ್ತೈತಿ ಟೈಮ ಹಾಗಾಗಿ ರೊಟ್ಟಿ ಆ ಕಡೆ ತೆಳ್ಳಗೆ ಮಾಡತ್ತೀನಿ ಒಂದು ಸ್ವಲ್ಪ ಜಿಗಿ ಹಾಕೊಂಡ್ಬಿಟ್ಟೆ ಎಲ್ಲಿ ಬಡಿದ್ರೆ ಹಿಗ್ಗಲ್ಲಾಗ್ಯಾವು ಬಿಸಿನೀರು ಹಾಕೊಂಡೆ ಮೊದಲೇ ತಣ್ಣೀರು ಹಾಕೊಂಡು ಹಾಗೆ ಮಾಡೋದಿತ್ತು ನಾನು ಲಟ್ಟಿಸಿ ಮಾಡ್ತಾರಲ್ಲ ಹ್ಯಾಂಗೆ ಮಾಡೋಕ್ಕೆ ಹೋದೆ ನನಗೂ ಕಲಿಬೇಕಂತೇಳಿ ಪ್ರಯೋಗ ಮಾಡೋಕ್ಕೆ ಹೋದೆ ಆದ್ರೆ ಆಗಲಿಲ್ಲ ಬಡ್ದು ಕೈಯೆಲ್ಲ ಬೆರಲತ್ತು ಮತ್ತು ಹೊಳ್ಳಿ ತಣ್ಣೀರ್ಲೇನೆ ನಾದ್ಕೊಂಡು ಮತ್ತು ರೊಟ್ಟಿ ಮಾಡಿದೆ ಅವಾಗ ಬರೋಬ್ಬರಿ ಬಂತು ಲಟಾಶಿ ಮಾಡ್ತಾರಂದ್ರೆ ಲಟ್ಟಣಿಗೆಯಿಂದ ಲಟ್ಟಿಸಿ ಮಾಡ್ತಾರೆ ಚಪಾತಿ ಥರ ಆ ಥರ ಮಾಡ್ಬೇಕು ಅಂದ್ಕೊಂಡೆ ಆದ್ರೆ ಆಗಲಿಲ್ಲ ನನಗೆ ಇದು ಬಲ್ಕ್ ಆಗಬೇಕು ಅಂದ್ರೆ ಆಗ್ತದೆ ರೊಟ್ಟಿ ಬಿಡ ಹರ್ಕೊಂಡೆ ಹೋಯ್ತು ರೊಟ್ಟಿ ಬಲ್ ಇಚ್ಚಿ ಕಡೆ ಬೇಕಿತ್ತೇನಿದು ಇಲ್ಲಿ ಹಾಕಲ್ಲಿ ಇರಬೇಕು ಎಲ್ಲ ಉಲ್ಟಾ ಪಲ್ಟಾ ಐತಿ ನೀನೇ ಉಲ್ಟಾ ಕುಂದ್ರಲ್ಲ ಉಲ್ಟಾ ಕೂತ್ರ ಈ ಕಡೆ ಮಾಡಿ ಬಿಡಿಲೇನು ಹಾಂ ಕಟ್ ಮಾಡ್ಬೇಡಿ ಹಿಂಗೆ ಮಾಡಿ ನೋಡು ಹಿಂಗೆ ಹಿಡ್ಕೊಂಡಿರ್ತೀವಲ್ಲ ಹಿಂಗೆ ಮಾಡಿ ಬಸ್ ಸತ್ತು ಹಿಂಗೆ ಹಾಕಿಬಿಡೋದು ಆಟ ಆಡೋದು ಬಿಡು ಬಡಿಗೆ ತಗೊಂಡ ಬಂದ ನಾವು ಅಲ್ಲಿದ್ದೆ ಬಂದ್ರು ಕಪಡು ಕಪಡು ಯಾರಾದ್ರೂ ಕಪಡಿ ಕಪಡಿ ನೀನು ತರಿಸಿ ನೋಡಿ ಡ್ಯಾನ್ಸ್ ಮಾಡ್ತಾನೆ ನೋಡ್ರಿ ಅಭಿ ಬತ್ತ ಮನೆ ಮುಂದೆ ಬಾದಾಮಿ ಗಿಡ ಐತಲ್ರಿ ಇಲ್ಲಿ ಭಾಳಷ್ಟು ಪಕ್ಷಿಗಳು ಗೂಡು ಕಟ್ಟಿರ್ತಾವೆ ಮೊಟ್ಟೆ ಇಟ್ಟಿರ್ತಾವೆ ಕೆಲವೊಂದು ಮರಿ ಆಗ್ತಾವೆ ಇನ್ನು ಕೆಲವೊಂದು ನೆಲಕ್ಕೆ ಬಿದ್ದ ಒಡೆದ ಹೋಗಿರ್ತಾವೆ ಆದರೆ ಈಗ ಮರಿ ಆಗ್ಯಾದವ್ರಿ ಎರಡು ಇಲ್ಲಿ ನೋಡ್ರಿ ಅದು ಹಾರ್ಲಿಕ್ಕೆ ಪ್ರಯತ್ನ ಮಾಡ್ಕೊತ ತೆಳಗೆ ಬಂದೈತಿ ಆ ಹೊಳ್ಳಿ ಹಾರಿ ಮ್ಯಾಗ ಹೋಗಕ್ಕೆ ಬರ್ಲಾಗ್ಯದ ಇಲ್ಲಿ ಬಂದು ಕೂತು ಬಿಟ್ಟದ ಮರಿ ಐತಿ ಹಕ್ಕಿದು ಬಿಟ್ವಿ ಅಂದ್ರೆ ಅದು ಮತ್ತೆ ತೊಗೊಳ್ಳಿಲ್ಲ ಅಂದ್ರೆ ಏನು ಮಾಡೋದು ಪಾಪ ಕಣ್ಣಾರು ತೆರೆದದ ಇಲ್ಲ ಕಣ್ಣಾರು ಮುಚ್ಚದಂಗೆ ಕಾಣತಿತ್ತು ಥಂಡಿ ಹಿಡಿಯಾಕತ್ತದ ಅದಕ್ಕೆ ಎತ್ಕೊಂಡಾರ ಹೋಗ್ಬೇಕಲ್ಲ ಒದರ್ತದಲ್ಲಿ ಮ್ಯಾಗ ಕೂತು ಅದ್ರದ್ದು ಗೂಡ ಇಲ್ಲೈತಿ ನಾವು ದಿನ ಇಲ್ಲಿ ಕೆಲಸ ಮಾಡುವಾಗ ಇಲ್ಲಿ ಏನಾದ್ರು ಕಾಟನ್ ಮ್ಯಾಗ ಕೂತೀವಿ ಅಂದ್ರೆ ಒಂದೇ ಸಮಯ ಒದರ್ತಿತ್ತು ನಾವು ಏನಾರ ಗೂಡಿಗೆ ಹಾಳು ಮಾಡ್ತೀವಿ ಅಂತೇಳಿ ಗೂಡು ಅಲ್ಲಿ ಮ್ಯಾಗ ಐತಿ ಕಲಿ ಕಪ್ಪು ಕಾಣಿಸ್ತದಲ್ಲ ಅದೇ ಒಂದು ಸ್ವಲ್ಪ ಕ್ಯಾಮ್ರಾ ಕ್ಲಿಯರ್ ಆಗಿಲ್ಲ ಹೊಲಸಾಗೈತಿ ಕಾಣಿಸ್ತದ ಅನ್ಕೋತೀನಿ ಬಹುಶಃ ಕಲಿ ಮೂಲ್ಯಾಗ ಐತಿ ಕಲಿಯಲ್ಲಿ ಅಲ್ಲೈತಿ ಅದು ಇನ್ನೂ ಒಂದು ಎಲ್ಲಿ ಹೋಗ್ಯದ ಎರಡಿದ್ದು ಟೋಟಲ್ ಆಗಿ ಇನ್ನೂ ಒಂದು ಎಲ್ಲಿ ಹೋಗೋದು ಗೊತ್ತಿಲ್ಲ ಇದು ಬಂದು ಹಾರ್ಕೊಂತ ಬಂದು ಇಲ್ಲಿ ಕೂತು ಬಿಟ್ಟದ ಅದು ಒಂದೇ ಗಾಳಿ ಭಾಳ ಐತಿ ಥಂಡಿ ಅದ ಇದಕ್ಕೆ ಹಾರಕ್ಕೆ ಬರವಲ್ತು ನಾನು ಎತ್ತಿ ಬಿಡ್ಬೇಕಂತೀನಿ ಎತ್ತಿ ಬಿಟ್ರೆ ಹೊಳ್ಳಿ ಅದು ತಗೊಳ್ಳಿಲ್ಲ ಅಂದ್ರೆ ಏನು ಮಾಡೋದು ಪಾಪ ಹೊಟ್ಟೆ ಅನ್ನನೂ ಇಲ್ಲ ಏನೂ ಇಲ್ಲ ಎತ್ಕೊಂಡಾರ ಹೋತೇನಂತ ನೋಡಾತೀವಿ ಎತ್ಕೊಂಡು ಹೋಗೋವಂತ ಮುಟ್ಟಬೇಡ ನಾವು ಮುಟ್ಟಿದ್ರೆ ಅದ್ರ ಮಮ್ಮಿ ತೊಗೊಳಲ್ಲ ಅದಕ್ಕೆ ಮುಟ್ಟಬಾರ್ದತ್ತ ಬಾ ಈ ಕಡೆ ದೂರ ಸರ್ರಿ ನೋಡಮ್ಮ ಹೊಳೆ ಬಂದು ಕರ್ಕೊಂಡು ಹೋಗ್ತದೇನು ತಾನೇ ಕರ್ಕೊಂಡಾರ ಹೆಂಗೆ ಹೋಗ್ಬೇಕದು ಅದಕ್ಕೇನು ಕೈಯ ಕಾಲ ಎತ್ಕೊಂಡು ಹೋಗಕ್ಕೆ ಬರೋಂಗಿಲ್ಲ ಹಾರಿಸ್ಕೊಂಡೆ ಹೋಗ್ಬೇಕದು ಇದು ಹಾರಂಗಿಲ್ಲ ಅದು ಅಳ್ತದ ಒಂದೇ ಸಮನೆ ಎಷ್ಟೊತ್ತನ ಆಯ್ತು ಅಳ್ಳಾಕತ್ತದದು ಪಾಪ ಚೂ ಮಾಡಾಕತ್ತದ ಕೆಡ್ಸಂಗಿಲ್ಲನು ಒಂದು ಸೌಂಡ್ ಬಡ್ದಾಡತ್ತದ ಗಪ್ ಕೆಳಗೆ ಬಂತಲ್ಲಿ ಅಲ್ಲಿ ಕೆಳಗೆ ಬಂದದ ಇನ್ನೊಂದು ಸ್ವಲ್ಪ ತೆಳಗೆ ಬರ್ತದೆ ಬಾ ಪಿಂಕಿ ಕಡೆ ಅದ್ರ ಬಾಜು ಬರ್ತದೆ ಬಾರ್ಲಿ ಅದು ಹೋಗ್ಲಿ ನೋಡಮ್ ತೊಗೊಂಡು ಹೋಗ್ತದೇನು ಕರ್ಕೊಂಡು ಹೋಗಲೇ ಹಣಮವ್ವ ಅಲ್ಲ ಅದಕ್ಕೆ ಗುಬ್ಬಿ ಅಯ್ಯ ಅದಕ್ಕೆ ಸಿಟ್ಟಿಲಿ ಅದಕ್ಕೆ ಹೊಡ್ಲಿಕ್ಕೆ ಹೋಯ್ತು ನೋಡು ಬೇರೆ ಗುಬ್ಬಿಗಳು ಬಂದು ಅದಕ್ಕೆ ಕಡಿತಾವ ಅಂತೇಳಿ ಸಿಟ್ಟು ಮಾಡ್ಕೊಂಡು ಅದಕ್ಕೆ ಹೊಡೆದ ಅಲ್ಲಿ ಕುಂತದ ಬತ್ತು ಬಂತು ಬಾ ಕೆಳಗೆ ಬಾರ ಯವ್ವ ಅದು ಹುಚ್ಚು ಆಯ್ತು ತಂಡಿ ಹಿಡ್ದು ಹುಚ್ಚು ಯಾಕಂದ್ರೆ ಒದರ್ತದ ನೋಡ ಅದನ್ನ ಈಗ ಉದ್ರಾತಂದ್ರೆ ಎಷ್ಟು ಬಡ್ದಾಡತ್ತ ರೆಕ್ಕಿ ಬಡ್ದಾಡತ್ತ ಒಂದು ಸಲ
ಈ ಕಡೆ ಕೈ ಅಲ್ಗಾಡಿಸುವಾಗ ಮೇಲೆ ಕೆಳಗೆ ಎಷ್ಟು ಚಂದ ನೋಡ್ತಿತ್ರಿ. ಅದು ಇನ್ನೊಂದು ಹಕ್ಕಿ ಎಲ್ಲೇ ಇತ್ತು ಗೊತ್ತಿಲ್ಲ, ಇನ್ನೊಂದು ಮರಿ ಇತ್ತಿದ್ರು ಜೋಡಿದು, ಏನು ಹಾರು ಹೋಗೈತೋ ಏನು ಬೆಕ್ಕು ತಿಂದೈತೋ ಗೊತ್ತಿಲ್ಲ. ಇದು ಒಂದೇ ಉಳ್ಕೊಂಡೈತಿ. ಅದು ತಾಯಿ ಏನು ಮಾಡತ್ತದ, ಹಾರಾಡೋದು ಕಲಿಸಾಕ ಪ್ರಯತ್ನ ಮಾಡತ್ತೈತಿ. ಅಂದ್ರೆ ಹಕ್ಕಿಗೆ ಯಾವ ರೀತಿ ಹಾರಾಡ್ಬೇಕಂತೇಳಿ ಅದು ಪ್ರಾಕ್ಟೀಸ್ ನಡೆದದ ತಾಯಿ ಮತ್ತು ಮಗುವಿಂದು. ಆಮೇಲೆ ಮತ್ತೆ ಹಕ್ಕಿಗೆ ಎತ್ತಿ ನಾವೇ ಗೂಡ್ನಾಗ ಬಿಟ್ವಿ, ಅದೇನು ಹಾರಿ ಹೋಗಲಿಲ್ಲ, ಹಂಗಾಗಿ ನಾವೇ ಗೂಡ್ನಾಗ ಬಿಟ್ವಿ ರೀ. ಮತ್ತು ನೆಕ್ಸ್ಟ್ ಮುಂದಿನ ವ್ಲಾಗ್ದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ ವಿಡಿಯೋ ನೋಡೋದಕ್ಕೆ. ಥ್ಯಾಂಕ್ ಯು.